I wanna but I'm broken hearted. But I like to party. But ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ತಲೆ ಕೂದಲೆಲ್ಲ ತುಂಬ ಉದುರ್ತಾ ಇರುತ್ತಲ್ಲ, ಸೊ ಅದಕ್ಕೆ ಮತ್ತು ಹೆಲ್ದಿಯಾಗಿರಲಿಕ್ಕೆ ಒಂದೊಳ್ಳೆ ಜ್ಯೂಸ್ ಮಾಡೋಣ ಅಂಥೇಳಿ ಮನೇಲೇ ಇದ್ದೆಲ್ಲ, ಸೊ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ. ಇದು ಒಂದು ಕರಿ ಲೀಫ್ ಇದೆಯಲ್ಲ ಅದು, ಕರಿ ಲೀಫು ಮತ್ತು ಆಮ್ಲ ಏನಿದೆ ಅದು, ಮತ್ತು ಆಲೋವೆರಾ, ಈ ಥರ 3 ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಒಂದೇ ಇದರಲ್ಲಿ ಎಲ್ಲ ಬೇರೆ ಬೇರೆ, ಅಂದರೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಎಲ್ಲನೂ ಸಪ್ರೇಟಾಗಿ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ. ಏಕೆಂದರೆ ಇವಾಗ ಹೇರ್ ಲಾಸ್ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ವೈಟ್ ಹೇರ್ ಅಂತ ಹೇಳ್ತೀವಲ್ಲ, ಸೊ ಅದು ಜಾಸ್ತಿ ಬರ್ತಾ ಇರುತ್ತೆ. ಇವಾಗ ಲೈಕ್ 10 ಇಯರ್ಸ್ ಆದ್ರೇ ವೈಟ್ ಹೇರ್ ಬರ್ತಾನೆ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ವಿಟಮಿನ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದು ಬರ್ತಾನೆ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ದೆನ್ ನಾವು ಹೆಲ್ತಿಯಾಗಿ ಇರಲಿಕ್ಕೆ, ಮತ್ತು ಡ್ಯಾಂಡ್ರಫು ಜಾಸ್ತಿ ಆಗ್ತಾ ಇರುತ್ತೆ ಹೇರಲ್ಲಿ, ಸೊ ಅದಕ್ಕೋಸ್ಕರ, ಮತ್ತು ಆ್ಯಂಟಿ ಫಂಗಲ್ಸ್ ಬರ್ತಾ ಇರುತ್ತೆ, ಮತ್ತು ಹೇರ್ ಗ್ರೋತ್ ಆಗಲಿಕ್ಕೋಸ್ಕರ ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ನಾನು ಒಂದೊಂದು ಜ್ಯೂಸ್ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಕರಿ ಲೀಫು. ದೆನ್ ಕರಿ ಲೀಫ್ನ ಚೆನ್ನಾಗಿ ಅದನ್ನ ತೊಳೆದು ಲೀಫನ್ನ ಈ ಥರ ಗ್ರೈಂಡ್ ಮಾಡಿ ಸೋಸ್ಕೊಳ್ಬೇಕು. ದೆನ್ ಅದನ್ನ ಫಿಲ್ಟ್ರ್ ಮಾಡಿ ಕುಡಿದ್ರೇ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದು ಆಮ್ಲ, ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಬೆಟ್ಟದ ನೆಲ್ಲಿಕಾಯಿ, ಸೊ ಇದನ್ನು ಅಷ್ಟೇ ಗ್ರೈಂಡ್ ಮಾಡಿ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಯಾವುದು ಎಲ್ಲನೂ ಅಷ್ಟೇ ಫಿಲ್ಟ್ರ್ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾನು ಇದು ಏನು ಆಲೋವೆರಾ ತೊಗೊಂಡೆ. ಸೊ ಆಲೋವೆರಾ ಸ್ವಲ್ಪನೇ ತೊಗೊಂಡಿದ್ದೆ, ನನ್ನ ಪಾಟಲ್ಲಿತ್ತು, ಹಾಗಾಗಿ ಇದು ತುಂಬ ಕಹಿ ಇರುತ್ತೆ. ಇದನ್ನ ಡೈಲಿ ನಾವು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು, ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಬಟ್ ಕಹಿ ಅಲ್ವಾ, ತಗೊಳಕ್ಕಾಗಲ್ಲ. ಸೊ ವೀಕ್ಲಿ 1 ಟೈಮ್ ನಾವು ಅದನ್ನ ತಗೊಳ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದು 3 ನಾನು ವಿಡಿಯೋದಲ್ಲಿ ಇವಾಗ ನಿಮಗೆ ಏರ್ ಗ್ರೋತಿಗೆ ಮತ್ತು ನಮ್ಮ ಹೆಲ್ತಿಗೆ ಇರುವಂಥ ಜ್ಯೂಸ್ಗಳನ್ನ ನಾನು ಮಾಡಿ ತೋರಿಸಿದ್ದೀನಿ. ವೀಕ್ಲಿ 2 ಟೈಮ್ಸ್ ನೀವು ಇದನ್ನಿಷ್ಟನ್ನ ತೊಗೊಂಡ್ರೆ ಸಾಕು. ನಮ್ಮ ಹೆಲ್ತಿಗೇನು, ಮತ್ತು ನಮ್ಮ ಹೇರ್ ಗ್ರೋತಿಗೇನು, ಮತ್ತು ನಮ್ಮ ಕಣ್ಣಿಗೆ ಎಲ್ಲದಕ್ಕೆ ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.